ಸ್ತ್ರೀಯರ ಬಲಗೈ ನಡು ಬೆರಳ ಉಗುರಿನ ಮೇಲೆ ಮಚ್ಚೆ ಇದ್ದರೆ ಸ್ತ್ರೀಯರು ಶಾಂತ ಸ್ವರೂಪಿಯಾಗಿರುತ್ತಾರೆ, ಮಿತಭಾಷಿಗಳಾಗಿರುತ್ತಾರೆ, ಗಂಭೀರ ಸ್ವಭಾವದವರಾಗಿರುತ್ತಾರೆ, ಕುಟುಂಬ ನಿರ್ವಹಣೆ ಮಾಡುವುದರಲ್ಲಿ ಹೆಚ್ಚು ಸಮರ್ಥರಾಗಿರುತ್ತಾರೆ, ಮಕ್ಕಳನ್ನು ಶಿಸ್ತಿನಿಂದ ಸಾಕುತ್ತಾರೆ, ಸಹಜ ಜೀವನ ನಡೆಸಿಕೊಂಡು ಯಶಸ್ವಿಯಾಗುತ್ತಾರೆ. ಸ್ತ್ರೀಯರ ಬೆನ್ನ ಮೇಲೆ ಮಚ್ಚೆ ಇದ್ದರೆ ಫಲ: ಸ್ತ್ರೀಯರು ಸಾರ್ವಜನಿಕ ಸೇವಾ ಮನೋಭಾವನೆ ಉಳ್ಳವರಾಗಿರುತ್ತಾರೆ, ತಾವಾಗಿಯೇ ಬೇರೆಯವರಿಗೆ ಸಹಾಯ ಮಾಡಲು ಇಚ್ಛಿಸುತ್ತಾರೆ, ಹಿರಿಯರಿಗೆ ಅತ್ಯಂತ ಗೌರವ ಕೊಡುತ್ತಾರೆ. ಸ್ತ್ರೀ ಹಣೆಯ ಮೇಲೆ ಮಚ್ಚೆ ಇದ್ದರೆ ಫಲ: ಅತ್ಯಂತ ಅದೃಷ್ಟಶಾಲಿಯಾಗಿರುತ್ತಾರೆ, ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸೌಲಭ್ಯಗಳು ದೊರೆಯುತ್ತವೆ, ಉತ್ತಮ ಪತಿ ಸಿಗುತ್ತಾನೆ, ಹುಟ್ಟುವ ಮಕ್ಕಳು ಸಹ ಅತ್ಯಂತ ಬುದ್ಧಿವಂತ ಕೀರ್ತಿವಂತರು ಆಗಿರುತ್ತಾರೆ, ಮನೆಯಲ್ಲಿ ಸದಾ ಲಕ್ಷ್ಮಿ ಇರುತ್ತಾಳೆ, ನೆರೆಹೊರೆ ಸಂಬಂಧಿಕರ ಜೊತೆ ಅನ್ಯೋನ್ಯವಾಗಿರುತ್ತಾರೆ. ಸ್ತ್ರೀ ಬಾಯಿಯ ಪಕ್ಕ ಬಲಗಡೆ ಮಚ್ಚೆ ಇದ್ದರೆ ಫಲ: ಇಂಥ ಸ್ತ್ರೀಯು ಏನನ್ನೂ ಅರಿಯದ ಮುಗ್ಧೆಯಾಗಿರುತ್ತಾಳೆ, ಅಡುಗೆ ಕಸೂತಿ ಕೆಲಸದಲ್ಲಿ ನೈಪುಣ್ಯತೆ ಪಡೆದಿರುತ್ತಾರೆ, ಇವರ ಆರೋಗ್ಯ ಸರಿ ಇರುವುದಿಲ್ಲ, ಮನೆಯಲ್ಲಿ ಸದಾ ಜಗಳವಾಡುವ ಸ್ವಭಾವ ಇವರದಾಗಿರುತ್ತದೆ. ತೃಪ್ತಿ ಎನ್ನುವುದು ಇಂಥವರಿಗೆ ಇರುವುದೇ ಇಲ್ಲ, ಒಳ್ಳೆಯದು ಕೆಟ್ಟದ್ದು ಯಾವುದು ಎಂದು ಯೋಚಿಸದೆ ನಿರ್ಧಾರ ಕೈಗೊಳ್ಳಲು ಅಸಮರ್ಥರಾಗಿರುತ್ತಾರೆ, ಯಾರು ಏನೇ ಹೇಳಿದರೂ ಸುಲಭವಾಗಿ ನಂಬುವ ಸ್ವಭಾವ ಇವರದಾಗಿರುತ್ತದೆ, ಊಟ ಬಟ್ಟೆಯಲ್ಲಿ ಯಾವುದೇ ರೀತಿ ಕೊರತೆ ಇರೋಲ್ಲ. ಸ್ತ್ರೀಯರ ಮೇಲ್ತುಟಿಯ ಮೇಲೆ ಮಚ್ಚೆ ಇದ್ದರೆ ಇಂತಹ ಸ್ತ್ರೀಯು ಅತ್ಯಂತ ಒಳ್ಳೆಯ ಗೃಹಿಣಿ ಎನಿಸಿಕೊಂಡು ಎಲ್ಲರ ಕೀರ್ತಿಗೆ ಪಾತ್ರರಾಗಿರುತ್ತಾರೆ. ದೇವರ ಬಗ್ಗೆ ಬಹಳ ನಂಬಿಕೆಯುಳ್ಳವರು, ಬೇರೆಯವರೊಂದಿಗೆ ಮನಸ್ತಾಪ ಕಟ್ಟಿಕೊಳ್ಳಲು ಬಯಸುವುದಿಲ್ಲ, ಕುಟುಂಬ ಜೀವನ ಸಮರಸವಾಗಿರುತ್ತದೆ, ಇಂಥವರಿಗೆ ಮಕ್ಕಳ ಯೋಗ ಕಡಿಮೆ, ಜೊತೆಗೆ ಅತಿಥಿ ಸತ್ಕಾರಕ್ಕೆ ಸದಾ ಸಿದ್ಧರಾಗಿರುತ್ತಾರೆ. ಸ್ತ್ರೀಯರ ಕೆಳತುಟಿಯ ಮೇಲೆ ಮಚ್ಚೆಯ ಫಲ: ಇಂಥವರು ವೈಭೋಗದ ಜೀವನವನ್ನು ನಡೆಸುತ್ತಾರೆ, ಇವರು ಮುಟ್ಟಿದ್ದೆಲ್ಲ ಚಿನ್ನ, ಇವರು ಮಾತಿನಲ್ಲೇ ಮುತ್ತು ಸುರಿಸುತ್ತಾರೆ ಹೊರತು ಬೇರೆಯವರಿಗೆ ಸಹಾಯ ಮಾಡುವುದಿಲ್ಲ, ಇವರು ಸೂಕ್ಷ್ಮ ಮನಸ್ಸಿನ ಮತ್ತು ಹೆಚ್ಚು ಸ್ವಾರ್ಥಿಗಳು ಆಗಿರುತ್ತಾರೆ.